ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಅಕ್ಕಿ ರೊಟ್ಟಿನ ಮಾಡತ್ತೀನಿ. ತುಂಬ ರುಚಿಯಾಗಿರ್ತವೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ ತುಂಬ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರೀ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ. ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣಂತ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳತ್ತೀನಿ. ಈಗ ಕ್ಯಾರೆಟನ್ನು ಸಣ್ಣದಾಗಿ ತುರಿದು ಎತ್ತಿಟ್ಕೊಂಡಿನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಹೆಚ್ಚು ಕಡಿಮೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊಳ್ರಿ. ಈಗ ನಾನಿಲ್ಲಿ 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳತ್ತೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ. ಖಾರಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ನಾನಿಲ್ಲಿ 1/4 ಸ್ಪೂನಷ್ಟು ಅಜ್ವಾಯಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಈಗಿನ ಡ್ರೈಗ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಇದನ್ನು ಸರಿಯಾಗಿ ಕೈಯಿಂದನ ಒತ್ತಿ ಕಲಿಸ್ಕೊಳ್ರಿ. ಯಾಕಂದ್ರೆ ಅದು ಹಿಟ್ಟು ಇದ್ರೊಳಗೆ ತರಕಾರಿ ಒಳಗಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತೈತಿ. ಅದಕ್ಕೋಸ್ಕರ ಒಮ್ಮೆಲೆ ನೀರು ಹಾಕಿದ್ವಿ ಅಂದ್ರೆ ನಾವು ಎಲ್ಲ ಹಿಟ್ಟು ಅದು ತರಕಾರಿದೆಲ್ಲ ಸೇರಿಕೊಂಡು ತೆಳ್ಳಗಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಾವು ಅದನ್ನು ಮೊದಲು ಕೈಯಿಂದ ಕಿವುಚ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೋತ ಹಿಟ್ಟನ್ನು ಕಲಿಸ್ಕೋಬೇಕು. ಈ ರೀತಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಲಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಿನಿ. ಚಪಾತಿ ಹಿಟ್ಟಿನ ಅದಕ್ಕೆ, ರೊಟ್ಟಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಕೊಂಡು ಎತ್ತಿಟ್ಕೊಳತ್ತೀನಿ. ಈಗ ನಾನಿಲ್ಲಿ ಒಂದು ಬಟರ್ ಪೇಪರನ್ನು ತೊಗೊಂಡಿನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳತ್ತೀನಿ. ನೀವು ಬಟರ್ ಪೇಪರ್ ಇಲ್ಲ ಅನ್ನೋರು ಬಾಳೆ ಎಲೆ ಮೇಲೆ ಇಲ್ಲ ಬಟ್ಟೆ ಮೇಲಾದರೂ ಮಾಡ್ಕೋಬೋದು. ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಕೂಡ ನಾವು ರೊಟ್ಟಿಯನ್ನು ತಟ್ಕೋಬೋದು. ಯಾವ ಸೈಜಿಗೆ ಬೇಕಲ್ಲ ನಿಮಗೆ ಆ ಸೈಜಿಗೆ ಉಂಡೆನ ತೊಗೊಂಡು ನಾವು ರೊಟ್ಟಿಯನ್ನು ತಟ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ತೊಗೊಂಡಿನಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸಣ್ಣದಾಗೈತಿ ರೊಟ್ಟಿ. ನೀವು ದೊಡ್ಡದಾಗಿ ಬೇಕನ್ನೋರು ರೊಟ್ಟಿಯನ್ನು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು. ಜಾಸ್ತಿ ತೊಗೊಂಡು ಚೆಂದಾಗಿ ಈ ರೀತಿ ನಾವು ರೌಂಡ್ ಶೇಪ್ನಾಗಿ ತಟ್ಕೊಳ್ಳೋಣ. ನಾನಿಲ್ಲಿ ತಿಳುವಾಗಿ ತಟ್ಕೊಂಡಿನಿ. ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಒಂದು ಸ್ವಲ್ಪ ತಿಳುವಾಗಿದ್ರೆ ಅಷ್ಟೇ ಚೆನ್ನಾಗಿ ರುಚಿಯಾಗಿ ಕೂಡ ಇರ್ತೈತಿ. ಈಗ ನಾನಿಲ್ಲಿ ಹಂಚನೆ ಇಟ್ಕೊಂಡು ಮೀಡಿಯಮ್ ಉರಿ ಒಳಗೆ ಹಂಚನೆ ಇಟ್ಕೊಳ್ರಿ. ಈಗ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವೀಗ ರೊಟ್ಟಿನ ಹಾಕ್ಕೊಳ್ಳೋಣ. ನೋಡ್ರಲ್ಲೇ ರೊಟ್ಟಿನ ಹಾಕ್ಕೊಂಡು ಈಗ ಬಟರ್ ಪೇಪರನ್ನು ತಗೊಳತ್ತೀನಿ. ಇದೇ ರೀತಿ ನೀವು ಬಟ್ಟೆ ಮೇಲಾದರೂ ಮಾಡ್ಕೊಂಡ್ರೆ ಬಟ್ಟೆಯನ್ನು ಕೂಡ ಹಾಕ್ಕೊಂಡು ತಗೋಬೋದು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ನಾನಿಲ್ಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪನಾದ್ರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಈಗ ಅದನ್ನು ಹೊಳ್ಳಿಸಿ ಹಾಕ್ಕೊಂಡು 2 ಕಡೆನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಲಿ ಯಾವ ರೀತಿ ಆಗೈತೆ ಅಂತೇಳಿ ಗರಿ ಆಗಿ ಬರೋ ತನಕ ಫ್ರೈ ಮಾಡ್ಕೊಳ್ರಿ. 2 ಕಡೆನ ಸರಿಯಾಗಿ ನೀಟಾಗಿ ಫ್ರೈ ಆಗಲಿ. ಈ ರೀತಿ ಹೊಳ್ಳಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗೈತಿ. ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ. ತುಂಬ ರುಚಿಯಾಗಿರ್ತಾವೆ. ಫಟಾಫಟ್ ಅಂತ ಕೂಡ ನಾವು ಮಾಡ್ಕೋಬೋದು. ಎಲ್ರಿಗೂ ಇಷ್ಟ ಆಗೋ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.